ಇವತ್ತು ಮಕ್ಕಳು ಜಾಸ್ತಿ ಬಳಸ್ತಾ ಇದಾರ ಫೋನನ್ನು, ಅವ್ರ ಅಪ್ಪ ಅಮ್ಮ ಜಾಸ್ತಿ ಬಳಸ್ತಾ ಇದ್ದಾರೆ. ಮಕ್ಕಳನ್ನ ಏನೋ ಮಾಡಬೇಡಿ ಅಂತ ಹೇಳ್ತಿದ್ದೀರಲ್ಲ, ಅದನ್ನ ನೀವು ಮಾಡ್ತಿದ್ದೀರೋ ಇಲ್ವೋ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಸೊ ಇವತ್ತು ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಉದ್ಯಮವಾಗಿ ಬೆಳೆದು ನಿಂತಿದ್ರೂ ಅದು ಅನಿವಾರ್ಯ ಆಗಿದೆ. ನಾನು ಮನೆಯಿಂದ ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಟ್ಯೂಷನ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಓದ್ಕೊಡ್ತೀನಿ, ರಿಪೀಟ್ ಸೈಕಲ್, 2 ವರ್ಷ ಇದನ್ನೇ ಮಾಡ್ತೀನಿ, ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ. ಸಾಧ್ಯ ಅಲ್ಲ ಅನ್ನೋದಕ್ಕೆ. ಬಟ್ ಈ ಸ್ಟ್ರಕ್ಚರ್ಡ್ ಎಜುಕೇಷನ್ ಪ್ಯಾಟರ್ನ್ ಇದೆಯಲ್ಲ, ಅಂದರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಸೆಂಟರ್ಸಲ್ಲಿ ಕೂತ್ಕೊಂಡು ಮಕ್ಕಳು ಅಲ್ಲೇ ಕೂತ್ಕೊಂಡು ಓದೋದು, 2 ವರ್ಷ ಪ್ರಿಪೇರ್ ಆಗೋದು, ಆಮೇಲೆ ಎಕ್ಸಾಮ್ಸ್ ಕೊಡೋದು, ಅಥವಾ ಮನೆಯಲ್ಲೇ ಪ್ರಿಪೇರ್ ಆಗೋದು, ಇದು ಹೇಗೆ ಶುರುವಾಯಿತು ಅಂದರೆ ನೀಟ್ ಎಕ್ಸಾಮ್ಸ್ಗಿಂತ ಮುಂಚೆ ಈ ಥರದ್ದೇನೂ ಇರಲಿಲ್ಲ. CET ಇತ್ತು, ಅವಾಗ ಮಾಮೂಲಿ ಬರೆಯೋದು, ಕೋಚಿಂಗ್ ಹೋಗೋರು ಬರೋರು. ಬಟ್ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಸೆಂಟರ್ಸ್ಗಳು ಬಂತು, ಅದರಿಂದ ಅದು ಇವತ್ತಿನ ದಿನ ದಂಧನೆ ಆಗೋಯಿತು. ಸೊ ಹೇಗೆ ಎವಾಲ್ವ್ ಆಗ್ತಾ ಬಂತು ಇದೆಲ್ಲ? ಮೊಬೈಲ್ ಇರಲಿಲ್ಲ ಮುಂಚೆ, 15-20 ವರ್ಷ ಮುಂಚೆ ಮೊಬೈಲ್ ಇರಲಿಲ್ಲ. ಮೊಬೈಲ್ ಬಂದಾಗ್ಲೂ ನಿಮಗೆ ಡೇಟಾ ಮತ್ತು ಕಾಲಿಂಗ್ ಸಪ್ರೇಟ್ ಇತ್ತು. ಸೊ ಕಾಲಿಂಗ್ ಮಾತ್ರ ಮಾಡ್ಬೋದಿತ್ತು. ಡೇಟಾ ಬೇಕು ಅಂತಂದರೆ ಕೊಂಡ್ಕೊಳ್ಬೋದಿತ್ತು. ಡೇಟಾ ಎಕ್ಸ್ಪೆನ್ಸಿವ್ ಇತ್ತು. ಇವಾಗ ಡೇಟಾ ಬೈ ಡಿಫಾಲ್ಟ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಅನ್ನೋದು ಇದ್ದೇ ಇದೆ. ಮಕ್ಕಳ ಕೈಯಲ್ಲಿ ನೀವು ಮೊಬೈಲ್ ಕೊಟ್ಟರೆ, ಕೀಪ್ಯಾಡ್ ಫೋನ್ ಕೊಟ್ಟರೆ ಬಿಸಾಕ್ತಾರೆ. ಸ್ಮಾರ್ಟ್ ಫೋನ್ ಕೊಡಬೇಕು. ಅದಕ್ಕೊಂದು ಸಿಮ್ ಹಾಕಿದ್ರೆ ಡೇಟಾ ಆಟೋಮೆಟಿಕಲಿ ಸಿಗುತ್ತೆ. ನಮ್ಮ ಇನ್ಸ್ಟಿಂಕ್ಟ್ಸ್ ಏನಿದೆ ಅದು ಡ್ರೈವ್ ಮಾಡುತ್ತೆ ನಮಗೇನು ಸುಲಭವಾಗಿ ಸಿಗುವಂಥದ್ದು, ಮನಸ್ಸನ್ನು ಉತ್ತೇಜನಗೊಳಿಸುವಂಥದ್ದು, ಉದ್ವೇಗಗೊಳಿಸುವಂಥದ್ದನ್ನು ಉದ್ರೇಕಗೊಳಿಸುವಂಥ ಕೆಲಸಗಳಿಗೆ ನ್ಯಾಚುರಲಿ ಅಟ್ರಾಕ್ಟ್ ಆಗುತ್ತೆ ಮನಸ್ಸು. ಉದ್ರೇಕ ಇವೆರಡನ್ನ ನ್ಯಾಚುರಲಿ ಅಟ್ರಾಕ್ಟ್ ಆಗುತ್ತೆ ಮನಸ್ಸು. ಅದು ಎರಡು ಯಥೇಚ್ಛವಾಗಿ ಸಿಗುತ್ತಲ್ಲ ನಿಮಗೆ ಫೋನಲ್ಲಿ. ಈ ಡಿಸ್ಟ್ರಾಕ್ಷನನ್ನು ಬಿಟ್ಟಿರೋದಕ್ಕೆ ಅಪ್ಪ ಅಮ್ಮನಿಗಾಗತ್ತಾ? ಇವತ್ತು ಮಕ್ಕಳು ಜಾಸ್ತಿ ಬಳಸ್ತಾ ಇದಾರ ಫೋನನ್ನು, ಅವ್ರ ಅಪ್ಪ ಅಮ್ಮ ಜಾಸ್ತಿ ಬಳಸ್ತಾ ಇದ್ದಾರೆ ಅಲ್ವಾ? ಇದು ನೋಡೋರು ಯೋಚನೆ ಮಾಡಬೇಕು. ಮಕ್ಕಳನ್ನ ಏನೋ ಮಾಡಬೇಡಿ ಅಂತ ಹೇಳ್ತಿದ್ದೀರಲ್ಲ, ಅದನ್ನ ನೀವು ಮಾಡ್ತಿದ್ದೀರೋ ಇಲ್ವೋ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಹೇಳಿದನ್ನ ಕೇಳ್ಕಲಿಯೋದಕ್ಕಿಂತ ನೋಡ್ಕಲಿಯೋದಲ್ಲ. ಸೊ ಸಾಧ್ಯನೇ ಇಲ್ಲ. ಇಟ್ ಫೀಡ್ಸ್ ಟು ದ ಟೆಂಡೆನ್ಸಿ ಆಫ್ ದಿ ಹ್ಯೂಮನ್ ಬೀಯಿಂಗ್. ಮನುಷ್ಯನ ಸ್ವಭಾವಕ್ಕೆ ಅದು ಫೀಡ್ ಮಾಡುತ್ತೆ, ಇನ್ಸ್ಟಿಂಕ್ಟಿಗೆ ಫೀಡ್ ಮಾಡುತ್ತೆ. ಸೊ ಇವತ್ತಿನ ಪರಿಸ್ಥಿತಿನಲ್ಲಿ, ಇವತ್ತಷ್ಟೇ ಅಲ್ಲ, ಇನ್ನು ಮುಂದಕ್ಕೆ, ಬಿಕಾಸ್ ಮೊಬೈಲ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಡೈಲಿ ಲೈಫ್, ನಮ್ಮ ನಿತ್ಯದ ಜೀವನದ ಭಾಗ ಆಗೋಗ್ಬಿಟ್ಟಿದೆ ಮೊಬೈಲು. ಇನ್ನು ಮುಂದಕ್ಕೆ ಯಾವುದೇ ಸೀರಿಯಸ್ ಪ್ರಿಪ್ರೇಷನ್ ಮನಸ್ಸು ಗಟ್ಟಿ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿ ಕೂತ್ಕೊಂಡು ತಾವಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಉದ್ಯಮವಾಗಿ ಬೆಳೆದು ನಿಂತಿದ್ರೂ ಅದು ಅನಿವಾರ್ಯ ಆಗಿದೆ. ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನಿವಾರ್ಯ. ನಾನು ಮನೆಯಿಂದ ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಟ್ಯೂಷನ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಓದ್ಕೊಡ್ತೀನಿ, ರಿಪೀಟ್ ಸೈಕಲ್, 2 ವರ್ಷ ಇದನ್ನೇ ಮಾಡ್ತೀನಿ, ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ. ಸಾಧ್ಯ ಅಲ್ಲ ಇನ್ನು ಮುಂದಕ್ಕೆ. ಯಾಕಂದರೆ ಈ ಗ್ಯಾಪಲ್ಲಿ ನಿಮ್ಮ ಜೊತೆಯಲ್ಲೇ ಬ್ರಹ್ಮ ರಾಕ್ಷಸ ಓಡಾಡ್ತಾ ಇರ್ತಾನೆ ಮೊಬೈಲು. ಅದನ್ನು ಬಳಸೋ ಶಕ್ತಿ ಇರೋರು ಅದನ್ನು ಬಳಸ್ಕೊತಾರೆ ಸರಿಯಾಗಿ. ಬಟ್ ಎಷ್ಟು ಜನಕ್ಕೆ ಆ ಶಕ್ತಿ ಇದೆ? ಅದನ್ನು ಸರಿಯಾಗಿ ಬಳಸಬೇಕು ಅಂತ ಹೇಳೋರು ಅದನ್ನು ಸರಿಯಾಗಿ ಬಳಸ್ತಾ ಇದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡಿಕೊಂಡ್ರೆ ಮಕ್ಕಳು ಆಗುತ್ತಾ ಇಲ್ವಾ ಅನ್ನೋದು ಯೋಚನೆ ಮಾಡ್ಬೋದು. ಸೊ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವತ್ತಿಗೆ ಅನಿವಾರ್ಯ. ಸೊ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ನ ಬಿಟ್ಟು ಹಾಗೆ ಪ್ರಿಪೇರ್ ಆಗ್ತಿರೋರು 1% ಕೂಡ ಕ್ಲಿಯರ್ ಮಾಡ್ತಿಲ್ವಾ? ಮಾಡ್ತಿದ್ದಾರೆ. ಬಿಕಾಸ್ ಆ ಟೈಮಲ್ಲಿ, ಪ್ರಿಪ್ರೇಷನ್ ಟೈಮಲ್ಲಿ ಕೂರ್ತಾರೆ ಅವ್ರು ಗಟ್ಟಿ ಮನಸ್ಸು ಮಾಡ್ಕೊಂಡು ಮಕ್ಕಳು. ಸುತ್ತಮುತ್ತ ಸಪೋರ್ಟ್ ಸಿಸ್ಟಮು ಇರುತ್ತೆ, ಒಂದು ಪಾಸಿಟಿವ್ ಪ್ರೆಷರ್ ಇರುತ್ತೆ, ಪಿಯರ್ ಪ್ರೆಷರ್ ಇರುತ್ತೆ, ಅವ್ರದ್ದು ಆಸ್ಪಿರೇಷನ್ಸ್ ಇದೆಯಲ್ಲ, ಹೌದು, ಮಾಡ್ತಾರೆ. ಯಾವುದು ಜನರಲೈಸ್ಡ್ ಅಲ್ಲ. ಬಟ್ ಸಕ್ಸಸ್ ಹೇಳ್ತಾರೆ, ಸಕ್ಸಸ್ ಈಸ್ ನಾಟ್ ಅಬೌಟ್ ಆ್ಯಡಿಂಗ್ ನ್ಯೂ ಥಿಂಗ್ಸ್. ಹೊಸ ವಿಷಯಗಳನ್ನು ಆ್ಯಡ್ ಮಾಡೋದಲ್ಲ, ಬೇಡದೇ ಇರೋ ವಿಷಯಗಳನ್ನು ಕಟ್ ಮಾಡೋದು. ಅದು ಸಕ್ಸಸ್ಗೆ ಮೂಲ. ಸೊ ಬೇಡದ್ದು ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಕತ್ತರಿಸಿ ಬಿಸಾಕಬೇಕು.